ಎಸ್ ವೆಲ್ಕಮ್ ಬ್ಯಾಕ್ ಸುರೇಶ್. ಡೈರೆಕ್ಟಾಗಿ ಅವ್ರ ಹತ್ರ ಹೋಗೋಣ. ಸುರೇಶ್, ಏನಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ, ಏನು ತಂತ್ರಗಾರಿಕೆ ಮಾಡ್ತಿದ್ದಾರೆ ಸುರೇಶ್? ಎಷ್ಟು ಸರಿ ಮಾಡ್ಕೋತಿದ್ದಾರೆ. ಎಸ್ ನಾಗೇಂದ್ರ ಬಾಬು, ಸದ್ಯ ಏನು ಒಂದು ಹಳೆ ಮೈಸೂರು ಭಾಗ, ಮತ್ತೊಂದು ಕಡೆ ಹೈದರಾಬಾದ್ ಕರ್ನಾಟಕ, ಹಾಗೆ ಮುಂಬೈ ಕರ್ನಾಟಕ ಏನಿದೆ, ಮೂರು ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಏನು ಗೆಲುವನ್ನು ಸಾಧಿಸಿದೆ ಕಾಂಗ್ರೆಸ್ಸು. ಈ ಗೆಲುವು ಈಗ ಕಾಂಗ್ರೆಸ್ಗೆ ಸಹಜವಾಗಿ ಮತ್ತಷ್ಟು ಬೂಸ್ಟನ್ನು ತಂದಿರತಕ್ಕಂಥದ್ದು. ಜೊತೆಗೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಕೂಡ ತಂತ್ರಗಾರಿಕೆ ಶುರುವಾಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲೇ ಈಗ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಭಾಗವನ್ನು ಸಂಪೂರ್ಣವಾಗಿ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತಕ್ಕಂತಹ ಒಂದು ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ JDSನಲ್ಲಿ ಇರ್ತಕ್ಕಂಥ ಅಸಮಾಧಾನಿತ ಶಾಸಕರು ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ವಾಪಸ್ ಅಂದರೆ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಬೇಕು, ಕಾಂಗ್ರೆಸ್ಗೆ ಕರೆತರಬೇಕು ಅಂತಕ್ಕಂತಹ ಒಂದು ಪ್ಲ್ಯಾನನ್ನು, ಒಂದು ತಂತ್ರಗಾರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅದರ ಒಂದು ಭಾಗವಾಗಿ JDSನಲ್ಲಿ ಪ್ರಮುಖವಾಗಿ ಅಸಮಾಧಾನಿತರಾಗಿದ್ದಂಥವರು ಮತ್ತು ಕುಮಾರಸ್ವಾಮಿಯಿಂದ ಅಂತರವನ್ನು ಕಾಯ್ಕೊಂಡಂತಹ ಹಿರಿಯ ನಾಯಕರಾದಂಥ G.T. ದೇವೇಗೌಡರನ್ನು ಕೂಡ ಸಂಪರ್ಕ ಮಾಡಿ ಅವ್ರ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತಕ್ಕಂಥದ್ದು ಈಗ ನಮಗಿರುವಂತಹ ಮಾಹಿತಿ. ಸೊ ಈ ಮೂಲಕ G.T. ದೇವೇಗೌಡರನ್ನ ಕರೆತರೋದು, ಹಾಗೆ G.T. ದೇವೇಗೌಡರ ಮೂಲಕ ಮತ್ತಷ್ಟು ಶಾಸಕರನ್ನ ಕರೆತರೋದಕ್ಕೂ ಕೂಡ ಪ್ಲಾನನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಅಂದರೆ ಏನು ಹಳೆ ಮೈಸೂರು ಭಾಗ ಅಂತ ಅಂದಾಗ ಅಲ್ಲಿ JDSನ ಬೆಲ್ಟು ಅಂದರೆ ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥದ್ದು. ಅದು ಸಹಜವಾಗಿ ಅಲ್ಲಿ ಕುಮಾರಸ್ವಾಮಿ, ದೇವೇಗೌಡರು ಅಂದರೆ JDSಗೆ ಒಂದಷ್ಟು ವರ್ಚಸ್ಸು ಜಾಸ್ತಿ ಇರ್ತಕ್ಕಂಥದ್ದು. ಈಗ G.T. ದೇವೇಗೌಡರು ಸೇರಿದಂತೆ JDS ಏನಿದೆ, ಆ JDSನ ಅನೇಕ ಶಾಸಕರನ್ನು ಸೆಳೆಯುವ ಮೂಲಕ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ C.P. ಯೋಗೇಶ್ವರ್ ಏನು ಗೆದ್ದಿದ್ದಾರೆ, ಈ ಒಂದು ಸಂದೇಶ ಇದೆಯಲ್ಲ, ಸಂಪೂರ್ಣವಾಗಿ ಹಳೆ ಮೈಸೂರು ಭಾಗ ನಮ್ಮ ಪರವಾಗಿದೆ, ಕಾಂಗ್ರೆಸ್ಸನ್ನು ಬೆಂಬಲಿತವಾಗಿದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಜೊತೆಗೆ ಹಳೆ ಮೈಸೂರು ಭಾಗ ಅಂತಂದಾಗ ಅಲ್ಲಿ ಒಕ್ಕಲಿಗ ನಾಯಕತ್ವ ಅಂತ ಬಂದಾಗ ಸಹಜವಾಗಿ ಅಲ್ಲಿ ಕುಮಾರಸ್ವಾಮಿ ಅಥವಾ ದೇವೇಗೌಡರು ಅಂತಕ್ಕಂಥದ್ದು ಒಂದು ಬರ್ತಾ ಇತ್ತು. ಆದರೆ ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರು C.P. ಯೋಗೇಶ್ವರನ್ನು ಗೆಲ್ಲಿಸ್ಕೊಳ್ಳೋ ಮೂಲಕ ಈಗ ಇರೋ ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಪ್ರಾಬಲ್ಯ ಇದೆ, ಡಿ.ಕೆ. ಶಿವಕುಮಾರ್ ಅಂದರೆ ನಾನು ಕೂಡ ಒಕ್ಕಲಿಗ ಪ್ರಬಲ ನಾಯಕ ಅಂತಕ್ಕಂಥ ಒಂದು ಸಂದೇಶವನ್ನು ಈಗ ಹರಿಬಿಟ್ಟಿರ್ತಕ್ಕಂಥದ್ದು ರಾಜಕೀಯವಾಗಿ. ಸೊ ಇದು ಈಗ ಒಂದು ಪ್ಲಸ್ ಆಗಿರ್ತಕ್ಕಂಥದ್ದು ಅವರಿಗೆ ಈ ಒಂದು ಸಂದರ್ಭ. ಸೊ ಹೀಗಾಗಿ ಅಂದರೆ JDSನಲ್ಲಿರ್ತಕ್ಕಂಥ ಅಸಮಾಧಾನಿತ ಶಾಸಕರನ್ನ ಕರೆತರೋ ಮೂಲಕ ಸಂಪೂರ್ಣವಾಗಿ ಹಳೆ ಮೈಸೂರು ಭಾಗದಲ್ಲಿ ಸೇರಿದಂತೆ JDSಗೆ ಇರತಕ್ಕಂಥ 13 ಶಾಸಕರೇನಿದ್ದಾರೆ ಅದರ ಬಲವನ್ನು ಕುಸಿಯೋದಕ್ಕೆ ಏನು ಬೇಕೋ ಅದೆಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಭವಿಷ್ಯದ ರಾಜಕೀಯ ದೃಷ್ಟಿಯಲ್ಲಿ ಹಳೆ ಮೈಸೂರು ಭಾಗ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ JDSನ ಒಂದು ಹವಾ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಂತಕ್ಕಂತಹ ಒಂದು ಪ್ಲಾನ್ ಕೂಡ ಆಗಿರ್ತಕ್ಕಂಥದ್ದು. ಇದೆಲ್ಲರ ಭಾಗವಾಗಿ JDSನಲ್ಲಿರ್ತಕ್ಕಂತಹ ಕೆಲ ಅತೃಪ್ತ ಶಾಸಕರು ಮತ್ತು ಕುಮಾರಸ್ವಾಮಿಯಿಂದ ಅಂತರ ಕಾಯ್ಕೊಂಡಿರ್ತಕ್ಕಂತಹ ಕೆಲವರನ್ನ ಎಲ್ಲರನ್ನು ಕೂಡ ಸೆಳೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಇದು ಎಷ್ಟರ ಟಾರ್ಗೆಟ್ ಆಗ್ತಾನೆ ಇದೆ. ಅದರಲ್ಲೂ ಹಳೆ ಮೈಸೂರು ಭಾಗವನ್ನ ಹೆಚ್ಚು ಫೋಕಸ್ ಮಾಡುವಂತಹ ಕೆಲಸ ಈಗ ಕಾಂಗ್ರೆಸ್ನಿಂದ ಆಗ್ತಾ ಇದೆ. ಅದರಲ್ಲೂ ಹಾಸನ, ಈಗ ರಾಮನಗರ ಆಯ್ತು, ನೆಕ್ಸ್ಟ್ ಹಾಸನ. ಒಂದ್ ಕಡೆ ರಾಮನಗರವನ್ನ ಡಿ.ಕೆ. ಬ್ರದರ್ಸ್ ಟಾರ್ಗೆಟ್ ಮಾಡ್ಕೊಂಡ್ರು, ಈಗ ಹಾಸನವನ್ನ ಸಿದ್ದರಾಮಯ್ಯ ಅಂಡ್ ಟೀಮ್ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿಯೂ ನಾವು ತಮ್ಮ ಪಾರುಪತ್ಯವನ್ನ ಮೆರೆಯೋಣ ಅನ್ನುವಂತಹ ಎಲ್ಲ ಯೋಜನೆ. ಸೊ ಸದ್ಯಕ್ಕೆ ಹಾಸನದಲ್ಲಿ ರಾಜಕೀಯ ಚಟುವಟಿಕೆ ಕಾವೇರಿದೆ. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ತಯಾರಿ ನಡೀತಾ ಇದೆ. 5 ಜಿಲ್ಲೆಗಳ ಕಾರ್ಯಕರ್ತರನ್ನ ಸೇರಿಸಿ ಸಮಾವೇಶವನ್ನ ಮಾಡೋದು ಹಾಸನದಲ್ಲಿ. ಸಿದ್ದರಾಮಯ್ಯ ಬೆಂಬಲಿಗರು ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. CM ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವಂತಹ ಬೆಂಬಲಿಗರೆಲ್ಲರೂ ಕೂಡ ಇದ್ರ ಬಗ್ಗೆ ತಯಾರಿಯನ್ನ ಕೂಡ ಮಾಡಿಕೊಡ್ತಾ ಇದ್ದಾರೆ. ರಾಜಣ್ಣ ಅವರು ಕೂಡ ಮಾತಾಡುವಾಗ ಈ ವಿಚಾರವನ್ನ ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ, ಗಮನಿಸ್ತಾ ಇದ್ವಿ ಯಾವ ರೀತಿ ಹಾಸನ ಕಬ್ಜಾಗೆ ಕಾಂಗ್ರೆಸ್ನ ನಾಯಕರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಇದರ ಆರಂಭ ಅನ್ನುವಂತೆ ಸಮಾವೇಶದಿಂದಲೇ ಸ್ಟಾರ್ಟ್ ಮಾಡೋಣ ಅಂತ, ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಹಾಸನ ಜಿಲ್ಲೆಯಲ್ಲಿ ಅಂತ? ಶ್ರೀಪಾದ್ ಪಾಟೀಲ್ ಏನು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ 3ಕ್ಕೆ 3 ಸ್ಥಾನವನ್ನು ಗೆದ್ದ ಬಳಿಕ ಕೈಪಡೆ ಈಗ ಸೀದಾ ಟಾರ್ಗೆಟ್ ಮಾಡಿರುವಂಥದ್ದು JDSನ ಭದ್ರಕೋಟೆ ಹಾಸನವನ್ನು. ಈಗಾಗಲೇ ನಿನ್ನೆ ಅಷ್ಟೇ ರಿಸಲ್ಟ್ ಬಂದ ದಿನವೇ 3 ಸಚಿವರುಗಳು ಅಂದರೆ ಹಾಸನ ಉಸ್ತುವಾರಿ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇವರೆಲ್ಲರೂ ಕೂಡ ಹಾಸನಕ್ಕೆ ಬಂದಿರುವಂಥದ್ದು. ಇಲ್ಲೇ ಸಭೆ ಮಾಡಿ ಡಿಸೆಂಬರ್ 5ರಂದು ಸಿದ್ದರಾಮಯ್ಯ ಸ್ವಾಭಿಮಾನಿ ಒಂದು ಸಮಾವೇಶ, ಒಂದು ಕಾರ್ಯಕ್ರಮವನ್ನು ಹಾಸನದಲ್ಲಿ ದೊಡ್ಡದಾಗಿ ಏರ್ಪಾಡು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಲಿಕ್ಕೆ ನಿನ್ನೆ ಸಭೆಯನ್ನು ಮಾಡಿ ಹೋಗಿದ್ದಾರೆ. ಇದರ ಮೂಲಕ JDSಗೆ ಟಕ್ಕರ್ ಕೊಡುವಂಥದ್ದು, ಜೊತೆಗೆ JDS
ಭದ್ರಕೋಟೆ ಹಾಸನದಲ್ಲೇ ಮರು ಉತ್ತರವನ್ನ ಕೊಡಲಿಕ್ಕೆ ಇವರೆಲ್ಲ ರೆಡಿ ಆಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲೂ ಗಮನಿಸಬೇಕಾದ ವಿಚಾರ ಅಂದರೆ ಈ ಕಾರ್ಯಕ್ರಮವನ್ನು ಮೈಸೂರಲ್ಲಿ ಮಾಡೋಣ ಅನ್ನುವಂಥ ವಿಚಾರವೂ ಕೂಡ ಬಂದಿತ್ತು. ಆದರೆ ಹಾಸನದ ಉಸ್ತುವಾರಿ ಸಚಿವರಾದ ರಾಜಣ್ಣ ಈ ಕಾರ್ಯಕ್ರಮವನ್ನು ಹಾಸನದಲ್ಲೇ ಮಾಡೋಣ ಅಂತ ಈ ಒಂದು ಜವಾಬ್ದಾರಿಯನ್ನು ಅವರು ಹೊತ್ತಿರುವಂಥದ್ದು. ಹೀಗಾಗಿ ಒಟ್ಟು 5 ಜಿಲ್ಲೆಗಳು ಮೈಸೂರು ಭಾಗದ ಕೊಡಗು ಇರ್ಬೋದು, ಚಿಕ್ಕಮಗಳೂರು ಮತ್ತು ಹಾಸನ, ತುಮಕೂರು, ಹೀಗೆ ಹಾಸನದ ಸುತ್ತಲಿನ 5 ಜಿಲ್ಲೆಗಳು ಸೇರಿ 5 ಜಿಲ್ಲೆಗಳ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಹಾಸನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಶ್ರೀಪಾದ್ ಪಾಟೀಲ್. ಇದರ ಜೊತೆಗೆ ಈಗೇನು CM ಹಂಚಿಕೆ ವಿಚಾರ ಅಂದರೆ ಅರ್ಧ DK ಶಿವಕುಮಾರ್ ಅವರು, ಇನ್ನರ್ಧ ಅವಧಿಗೆ ಸಿದ್ದರಾಮಯ್ಯ ಅನ್ನುವಂಥ ಮಾತು. ಆದರೆ ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಬೆಂಬಲಿಗರು, ಅವರ ಹಿಂಬಾಲಕರು ಒಂದು ಹಠ ಏನಿದೆ ಆ ಒಂದು ವಿಚಾರವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಡಗಿದೆ ಅಂತ ಹೇಳ್ಬೋದು. ಈ ಕಾರ್ಯಕ್ರಮ ಮಾಡುವ ಮೂಲಕ ಹೈಕಮಾಂಡ್ಗೆ ಸ್ಪಷ್ಟ ಒಂದು ಸಂದೇಶವನ್ನು ಕಳಿಸುವುದು, ಜೊತೆಗೆ ಸಿದ್ದರಾಮಯ್ಯ ಅವರು ಒಂಟಿಯಲ್ಲ, ಜೊತೆಗೆ ಅವರ ಜೊತೆಗೆ ನಾವು ಇಷ್ಟು ಜನ ಇದ್ದೇವೆ, ಇಷ್ಟು ಶಕ್ತಿಯುತವಾಗಿ ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೂ ಕೂಡ ಈ ಸಮಾವೇಶ ಇರುವಂಥದ್ದು. ಒಂದು ಕಡೆ JDSನ ಗೆ ಟಕ್ಕರ್ ಕೊಡೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನವು ಈಗ ಥ್ಯಾಂಕ್ ಯು ಕುಶ್ವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಕಡೆ ಸ್ವಾಭಿಮಾನದ ಸಮಾವೇಶವನ್ನು ನಡೆಸೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇರುವಂತಹ ಕಾಂಗ್ರೆಸ್, ಮತ್ತೊಂದು ಕಡೆ ಬೈ ಎಲೆಕ್ಷನ್ ಅಲ್ಲಿ ಮತ್ತೊಂದು ಭರ್ಜರಿ ಗೆಲುವೇನೆ. ಯಾಕೆಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ 135 ಗೆಲುವನ್ನು ದಾಖಲು ಮಾಡಿದಂಥ ಕಾಂಗ್ರೆಸ್ ಗ್ಯಾರಂಟಿ ಒಂದು ಕಡೆ ಕೈ ಹಿಡಿದಿತ್ತು, ಮತ್ತೊಂದು ಕಡೆ ಕಾಂಗ್ರೆಸ್ ಈ ಬೈ ಎಲೆಕ್ಷನ್ ಅಲ್ಲಿ 3ಕ್ಕೆ 3 ಸ್ವೀಪ್. ಈ +2 ಆಯ್ತು ಅವ್ರಿಗೆ. +2 ಆಯ್ತು. ಈಗ ಸಂಡೂರು ಉಳಿಸ್ಕೊಳ್ಳೋದ್ರ ಜೊತೆಗೆ ಚನ್ನಪಟ್ಟಣ, ಶಿಗ್ಗಾವಿನೇ ಎಳ್ಕೊಂಡ್ಬಿಟ್ರು. ಸೊ ವೆಲ್ಕಮ್ ಬ್ಯಾಕ್ ಸುರೇಶ್. ಡೈರೆಕ್ಟ್ ಆಗಿ ಅವ್ರ ಹತ್ರ ಹೋಗೋಣ. ಸುರೇಶ್, ಏನಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ, ಏನು ತಂತ್ರಗಾರಿಕೆ ಮಾಡ್ತಿದ್ದಾರೆ ಸುರೇಶ್? ಎಷ್ಟು ಸರಿ ಮಾಡ್ಕೋತಿದ್ದಾರೆ? ಎಸ್ ನಾಗೇಂದ್ರ ಬಾಬು, ಸದ್ಯ ಏನು ಒಂದು ಹಳೆ ಮೈಸೂರು ಭಾಗ, ಮತ್ತೊಂದು ಕಡೆ ಹೈದರಾಬಾದ್ ಕರ್ನಾಟಕ, ಹಾಗೆ ಮುಂಬೈ ಕರ್ನಾಟಕ ಏನಿದೆ, 3 ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಏನು ಗೆಲುವನ್ನು ಸಾಧಿಸಿದೆ ಕಾಂಗ್ರೆಸ್ಸು. ಈ ಗೆಲುವು ಈಗ ಕಾಂಗ್ರೆಸ್ಗೆ ಸಹಜವಾಗಿ ಮತ್ತಷ್ಟು ಬೂಸ್ಟನ್ನು ತಂದಿರತಕ್ಕಂಥದ್ದು, ಜೊತೆಗೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಕೂಡ ತಂತ್ರಗಾರಿಕೆ ಶುರುವಾಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲೇ ಈಗ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಭಾಗವನ್ನು ಸಂಪೂರ್ಣವಾಗಿ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತಕ್ಕಂತಹ ಒಂದು ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ JDSನಲ್ಲಿ ಇರ್ತಕ್ಕಂಥ ಅಸಮಾಧಾನಿತ ಶಾಸಕರು ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ವಾಪಸ್ ಅಂದರೆ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಬೇಕು, ಕಾಂಗ್ರೆಸ್ಗೆ ಕರೆತರಬೇಕು ಅಂತಕ್ಕಂತಹ ಒಂದು ಪ್ಲಾನನ್ನು, ಒಂದು ತಂತ್ರಗಾರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅದರ ಒಂದು ಭಾಗವಾಗಿ JDSನಲ್ಲಿ ಪ್ರಮುಖವಾಗಿ ಅಸಮಾಧಾನಿತರಾಗಿದ್ದಂಥವರು ಮತ್ತು ಕುಮಾರಸ್ವಾಮಿಯಿಂದ ಅಂತರವನ್ನು ಕಾಯ್ಕೊಂಡಂಥ ಹಿರಿಯ ನಾಯಕರಾದಂಥ GT ದೇವೇಗೌಡರನ್ನು ಕೂಡ ಸಂಪರ್ಕ ಮಾಡಿ ಅವ್ರ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತಕ್ಕಂಥದ್ದು ಈಗ ನಮಗಿರುವಂತಹ ಮಾಹಿತಿ. ಸೊ ಈ ಮೂಲಕ GT ದೇವೇಗೌಡರನ್ನ ಕರೆತರೋದು, ಹಾಗೆ GT ದೇವೇಗೌಡರ ಮೂಲಕ ಮತ್ತಷ್ಟು ಶಾಸಕರನ್ನ ಕರೆತರೋದಕ್ಕೂ ಕೂಡ ಪ್ಲಾನನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಅಂದರೆ ಏನು ಹಳೆ ಮೈಸೂರು ಭಾಗ ಅಂತ ಅಂದಾಗ ಅಲ್ಲಿ JDSನ ಬೆಲ್ಟು ಅಂದರೆ ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥದ್ದು. ಅದು ಸಹಜವಾಗಿ ಅಲ್ಲಿ ಕುಮಾರಸ್ವಾಮಿ, ದೇವೇಗೌಡರು ಅಂದರೆ JDSಗೆ ಒಂದಷ್ಟು ವರ್ಚಸ್ಸು ಜಾಸ್ತಿ ಇರ್ತಕ್ಕಂಥದ್ದು. ಈಗ GT ದೇವೇಗೌಡರು ಸೇರಿದಂತೆ JDS ಏನಿದೆ, ಆ JDSನ ಅನೇಕ ಶಾಸಕರನ್ನು ಸೆಳೆಯುವ ಮೂಲಕ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ CP ಯೋಗೇಶ್ವರ್ ಏನು ಗೆದ್ದಿದ್ದಾರೆ, ಈ ಒಂದು ಸಂದೇಶ ಇದೆಯಲ್ಲ, ಸಂಪೂರ್ಣವಾಗಿ ಹಳೆ ಮೈಸೂರು ಭಾಗ ನಮ್ಮ ಪರವಾಗಿದೆ, ಕಾಂಗ್ರೆಸ್ಸನ್ನು ಬೆಂಬಲಿತವಾಗಿದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋದಕ್ಕೂ ಕೂಡ DK ಶಿವಕುಮಾರ್ ಜೊತೆಗೆ ಹಳೆ ಮೈಸೂರು ಭಾಗ ಅಂತಂದಾಗ ಅಲ್ಲಿ ಒಕ್ಕಲಿಗ ನಾಯಕತ್ವ ಅಂತ ಬಂದಾಗ ಸಹಜವಾಗಿ ಅಲ್ಲಿ ಕುಮಾರಸ್ವಾಮಿ ಅಥವಾ ದೇವೇಗೌಡರು ಅಂತಕ್ಕಂಥದ್ದು ಒಂದು ಬರ್ತಾ ಇತ್ತು. ಆದರೆ ಈ ಬಾರಿ DK ಶಿವಕುಮಾರ್ ಅವರು CP ಯೋಗೇಶ್ವರನ್ನು ಗೆಲ್ಲಿಸ್ಕೊಳ್ಳೋ ಮೂಲಕ ಈಗ ಇರೋ ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಪ್ರಾಬಲ್ಯ ಇದೆ, DK ಶಿವಕುಮಾರ್ ಅಂದರೆ ನಾನು ಕೂಡ ಒಕ್ಕಲಿಗ ಪ್ರಬಲ ನಾಯಕ ಅಂತಕ್ಕಂಥ ಒಂದು ಸಂದೇಶವನ್ನು ಈಗ ಹರಿಬಿಟ್ಟಿರ್ತಕ್ಕಂಥದ್ದು ರಾಜಕೀಯವಾಗಿ. ಸೊ ಇದು ಈಗ ಒಂದು ಪ್ಲಸ್ ಆಗಿರ್ತಕ್ಕಂಥದ್ದು ಅವರಿಗೆ ಈ ಒಂದು ಸಂದರ್ಭ. ಸೊ ಹೀಗಾಗಿ ಅಂದರೆ JDSನಲ್ಲಿರ್ತಕ್ಕಂಥ ಅಸಮಾಧಾನಿತ ಶಾಸಕರನ್ನ ಕರೆತರೋ ಮೂಲಕ ಸಂಪೂರ್ಣವಾಗಿ ಹಳೆ ಮೈಸೂರು ಭಾಗದಲ್ಲಿ ಸೇರಿದಂತೆ JDSಗೆ ಇರತಕ್ಕಂಥ 13 ಶಾಸಕರೇನಿದ್ದಾರೆ ಅದರ ಬಲವನ್ನು ಕುಸಿಯೋದಕ್ಕೆ ಏನು ಬೇಕೋ ಅದೆಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಭವಿಷ್ಯದ ರಾಜಕೀಯ ದೃಷ್ಟಿಯಲ್ಲಿ ಹಳೆ ಮೈಸೂರು ಭಾಗ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ JDSನ ಒಂದು ಹವಾ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಂತಕ್ಕಂತಹ ಒಂದು ಪ್ಲಾನ್ ಕೂಡ ಆಗಿರ್ತಕ್ಕಂಥದ್ದು. ಇದೆಲ್ಲರ ಭಾಗವಾಗಿ JDSನಲ್ಲಿರ್ತಕ್ಕಂತಹ ಕೆಲ ಅತೃಪ್ತ ಶಾಸಕರು ಮತ್ತು ಕುಮಾರಸ್ವಾಮಿಯಿಂದ ಅಂತರ ಕಾಯ್ಕೊಂಡಿರ್ತಕ್ಕಂತಹ ಕೆಲವರನ್ನ ಎಲ್ಲರನ್ನು ಕೂಡ ಸೆಳೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ನಾಗೇಂದ್ರ ಬಾಬು. ಇದು ಎಷ್ಟರ